ಅಲ್ಲಿ ಹೋಗಿ ಅಟೆಂಡ್ ಮಾಡ್ಕೊಂಡು 2 ನಿಮಿಷ ಹೇಳ್ಬಿಟ್ಟು ತಹಶೀಲ್ದಾರ್ಗೆ ನಾನು ಬಲರಾಮಣ್ಣವ್ರ ಕಾರ್ಯಕ್ರಮಕ್ಕೆ ಅಟೆಂಡ್ ಮಾಡಲೇಬೇಕಂತ ಇನ್ನು ಆಫೀಸ್ಗೂ ಹೋಗಿಲ್ಲ, ನಾನು ಡೈರೆಕ್ಟ್ ಇಲ್ಲೇ ಬಂದೆ. ಮೊದಲನೇದಾಗಿ ಬಲರಾಮಣ್ಣವ್ರಿಗೆ ನಾನು ಭಾಳ ಶುಭವನ್ನು ಕೊಡ್ತೀನಿ. ಯಾಕೆಂದರೆ ಇದೊಂದು ತುಂಬ ರಿಮೋಟ್ ಪ್ಲೇಸ್ ನಮ್ಮದು. ಈ ರಿಮೋಟ್ ಪ್ಲೇಸಲ್ಲಿ ನಾವೆಲ್ಲ ಓದ್ತಿದ್ದೇ ಹೆಚ್ಚು. ನಾವೆಲ್ಲ ಓದಬೇಕಾದ್ರೆ SLC ಓದಬೇಕಾದ್ರೆ ಒಂದು ಹೈಸ್ಕೂಲ್, ಹೊಸೂರಲ್ಲಿ ಒಂದು ಹೈಸ್ಕೂಲು, ತಾವರೆಕೆರೆಯಲ್ಲಿ ಒಂದು ಹೈಸ್ಕೂಲು, ಬೂತಪ್ಪನಗುಡಿಯಲ್ಲಿ ಒಂದು ಹೈಸ್ಕೂಲ್, ಪ್ರೈವೇಟ್ ಹೈಸ್ಕೂಲ್ ಇತ್ತು, ಏಡೆಡ್ ಸ್ಕೂಲು. ಈ ಭಾಗದಲ್ಲಿ ಇದ್ದ 3 ಹೈಸ್ಕೂಲಲ್ಲಿ ನೀವು ಅವತ್ತಿಂದ ಹೈಯೆಸ್ಟ್, ನಾನು 2098 ಹೇಳ್ತೀನಿ, 98ಅಲ್ಲಿ ಹೈಯೆಸ್ಟ್ ಸ್ಟೂಡೆಂಟ್ಸು ಈ ತಾವರೆಕೆರೆಯಲ್ಲಿ ಒಂದು 40 ಇತ್ತು, ಹೊಸೂರಲ್ಲಿ ಒಂದು 22, ಮತ್ತೆ ಇಲ್ಲೊಂದು 20 ಜನ ಇದ್ರು. ಅಂದರೆ 10th ಎಂಟ್ರಿ ಆಗೋದೇ ಅಷ್ಟು ಮಕ್ಕಳು, ಇಷ್ಟು ಟೋಟಲ್ ಏರಿಯಾಗೆ ಪಾಪ್ಯುಲೇಷನ್ ಏನಿತ್ತು, ಓದ್ತಿದ್ದವ್ರೆ ಅಷ್ಟು. ಇಂಥ ಒಂದು ರಿಮೋಟ್ ಪ್ಲೇಸ್ ಅಲ್ಲಿ ಒಂದು ಶಾಲೆನ ಆರಂಭ ಮಾಡಬೇಕು. ಇಲ್ಲಿನ ಸುತ್ತಮುತ್ತಲಿನ ಗ್ರಾಮದ ಮಕ್ಕಳಿಗೆ ಒಂದು ಕ್ರಮಬದ್ಧವಾದ, ಶಿಸ್ತುಬದ್ಧವಾದ ಶಿಕ್ಷಣವನ್ನ ಕೊಡಬೇಕು. ಅದರಲ್ಲೂ ಇತ್ತೀಚಿನ ಅನ್ನದ ಭಾಷೆ ಅಲ್ವಾ, ಓದೋದೇನಕ್ಕೆ ಹೇಳಿ ನಾವು ಮುಂದೆ ಏನಾದರೂ ಮಾಡ್ಕೊಂಡು ತಿನ್ನಕ್ಕೆ ಅಲ್ವಾ, ಬ್ರೆಡ್ ಅಂಡ್ ಬಟರ್ ಅಂತೀವಿ ಅದನ್ನ. ಜಸ್ಟ್ ಫಾರ್ ಬ್ರೆಡ್ ಅಂಡ್ ಬಟರ್ ವಿ ಆರ್ ಗೋಯಿಂಗ್ ಟು ಅಲ್ವಾ, ಸ್ಟಡಿ, ವರ್ಕ್, ಎವ್ರಿಥಿಂಗ್. ಅದನ್ನೆಲ್ಲ ಮಾಡಲಿಕ್ಕೆ ಏನು ನಾವು ಇವತ್ತು ಕಲೀಲಿಕ್ಕೆ ಬಂದಿದ್ದೀವಿ, ಆ ಒಂದು ಶಿಕ್ಷಣವನ್ನು ಉತ್ತಮ ಗುಣಮಟ್ಟದಲ್ಲಿ ಕೊಡಬೇಕು ಅನ್ನೋ ಒಂದು ನಿರ್ಧಾರವನ್ನು ಮಾಡಿ ಈ ಶಾಲೆನ ಅವರು ದಂಪತಿಗಳು ಆರಂಭ ಮಾಡಿದ್ದಾರೆ. ಥ್ಯಾಂಕ್ ಯು ಟು ಯು, ನಿಮ್ಮ ಫ್ಯಾಮಿಲಿಗೆ. ಯಾಕಂದರೆ ಒಳ್ಳೆ ಶಾಲೆ ಮಾಡಿದರೆ ಈ ಭಾಗಕ್ಕೆ. ತುಂಬ ಖುಷಿ ಆಗುತ್ತೆ. ನಾನು ಯೂತ್ ಪ್ರೆಸಿಡೆಂಟ್ ಆಗಿ ಥ್ಯಾಂಕ್ ಯು. ಈ ಒಂದು ಶಾಲೆ ಎಷ್ಟು ಮುಖ್ಯ ನನಗೆ ಅಂದರೆ, ನಮ್ಮ ಬಲರಾಮ್ ಸರ್ ಮತ್ತು ನಳಿನಾ ಮ್ಯಾಮ್ ಒಂದು ಹೆಂಚಲ್ಲಿ ಸ್ಕೂಲ್ ಸ್ಟಾರ್ಟ್ ಮಾಡ್ತಾರೆ, ಅವಾಗ ನಾನು ಪರಿಚಯ ಆಗೋದು. ಅವ್ರ ಗ್ರೋತ್ ಹೇಗಿದೆಯೋ ಅವ್ರ ಜೊತೆಗೆ ನನ್ನೂ ಕೂಡ ಹಂಗೆ ಗ್ರೋತ್ ಆಗಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ತುಂಬ ಖುಷಿ ಆಗುತ್ತೆ. ರಿಸಲ್ಟ್ ಬಂದು 3 ದಿನ ಆದಾಗ ಮೇಡಮ್ ಫೋನ್ ಮಾಡ್ತಾರೆ, ಈ ಥರ ಗ್ರಾಜುಯೇಷನ್ ಡೇ ಇದೆ, ನೀನು ಚೀಫ್ ಗೆಸ್ಟ್ ಆಗಿ ಬರಬೇಕು ಅಂತ ಹೇಳಿ. ತುಂಬ ಖುಷಿ ಆಗುತ್ತೆ. ಇದು ನನ್ನ ಶಾಲೆಗೆ ಇವತ್ತು ನಾನು ಬಂದಿದ್ದೀನಿ ಅಂತ. ಆಮೇಲೆ ಈ ಶಾಲೆ ಏನಕ್ಕೆ ಇಷ್ಟ ಆಗುತ್ತೆ ಅಂದರೆ, ನಮಗೆ ನೋಡಿ ಬೊಕೆ ಕೊಟ್ಟರು, ಆ ಬೊಕೆ ಕೂಡ ಇಲ್ಲಿ ನ್ಯಾಚುರಲ್ ಆಗಿ ಬೆಳೆದಿರುವಂತಹ ಹೂಗಳನ್ನ ಬಳಸಿ ಒಂದು ಬೊಕೆ ಮಾಡಿದ್ದಾರೆ ಟೀಚರ್ಸು. ದಯವಿಟ್ಟು ಟೀಚರ್ಸ್ಗೆ ದೂರಾಗಿ ಒಂದ್ಸಲಿ ಚಪ್ಪಾಳೆ ಬರಬೇಕು. ಪ್ರತಿಯೊಂದು ಇದೊಂದೇ ಅಂತ ಅಲ್ಲ, ಯಾವುದೇ ವಿಚಾರ ತಗೊಂಡ್ರು ಅವರು ಕಸದಿಂದ ರಸವನ್ನ ಮಾಡಿ ಮಕ್ಕಳಿಗೂ ಕೂಡ ಕೊಡ್ತಾರೆ. ಇವತ್ತು ನಮಗೂ ಕೂಡ ಕೊಟ್ಟಿದ್ದಾರೆ. ತುಂಬಾ ಖುಷಿ ಆಗುತ್ತೆ. ನಳಿನಾ ಮ್ಯಾಮ್ ಹಾಗೂ ಬಲರಾಮ್ ಸರ್ ನನ್ನ ಮೇಲೆ ಅತಿ ಹೆಚ್ಚು ನಂಬಿಕೆ ಇಟ್ಟಿದ್ದಾರೆ. ಅವ್ರ ನಂಬಿಕೆನ ನಾನು ಸದಾಕಾಲ ಹೀಗೆ ಉಳಿಸ್ಕೊಂಡು ಹೋಗ್ತೀನಿ ಅಂತ ಹೇಳ್ತೀನಿ. ಹಾಗೆ ನಮ್ಮ ಟೀಚರ್ಸ್ಗೂ ಕೂಡ ಧನ್ಯವಾದ ಹೇಳ್ತೀನಿ. ನಮ್ಮ ಮಕ್ಕಳಿಗೂ ಆಲ್ ದ ಬೆಸ್ಟ್ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು.